ಸಂಕ್ರಾಂತಿ ಹಬ್ಬದಂದು ಹರಪೀಠದಲ್ಲಿ ಹರ ಜಾತ್ರಾ ಮಹೋತ್ಸವವನ್ನು ಮಾಡ್ತೇವೆ. ಹರ ಅಂತಂದರೆ ಉತ್ಸಾಹ, ಹರ ಅಂತಂದರೆ ಹುಮ್ಮಸ್ಸು. ಹಿಂದೆ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಹರ ಹರ ಮಹಾದೇವ ಅನ್ನುವಂಥ ಜೈಕಾರ ಜೊತೆಗೆ ಹೋಗ್ತಾ ಇದ್ರು. ವಿಜಯೋತ್ಸವ ಆಗುವ ಸಂದರ್ಭದಲ್ಲಿ, ವಿಜಯೋತ್ಸವ ಕಡೆಗೆ ಹೋಗುವ ಸಂದರ್ಭದಲ್ಲಿ ಈ ಘೋಷಣೆ ಜೊತೆಗೇನೆ ಆರಂಭ ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ಹರ ಜಾತ್ರೆಯ ಉದ್ದೇಶ ಜನಜಾಗೃತಿಯನ್ನು ಮಾಡೋದು ಅಂತ. 2020ರಿಂದ ಆರಂಭವಾದಂಥ ಈ ಹರ ಜಾತ್ರೆ, ಅದರಲ್ಲಿ 2 ವರ್ಷ ಕೋವಿಡ್ ಇರೋದರಿಂದ ಭಾಳ ಸಾಂಕೇತಿಕವಾಗಿ ನಾವು ಅದನ್ನು ಮಾಡಿದ್ದೀವಿ. ಆದರೆ 2020ರಿಂದ ಇಲ್ಲಿವರೆಗೆ ನಿರಂತರವಾಗಿ ಒಂದೊಂದು ವರ್ಷ ಒಂದೊಂದು ಥೀಮ್ ಇಟ್ಟುಕೊಂಡು ನಾವು ಹರ ಜಾತ್ರೆಯನ್ನು ಮಾಡ್ತೇವೆ. ಒಂದು ವರ್ಷ 2022ನೇ ಇಸ್ವಿಯಲ್ಲಿ ಸುಮಾರು 6,000 ಯುವಕ ಯುವತಿಯರಿಗೆ ಉದ್ಯೋಗ ಮೇಳವನ್ನು, ಬೃಹತ್ ಉದ್ಯೋಗ ಮೇಳವನ್ನು ಮಾಡೋದ್ರ ಮೂಲಕ ಅವ್ರಿಗೆ ಉದ್ಯೋಗವನ್ನು ಕೊಡುವಂಥದ್ದು, ಆರೋಗ್ಯ ಮೇಳಗಳನ್ನು ಮಾಡುವಂಥದ್ದು. ನಮ್ಮ ಸಮುದಾಯ ಕೃಷಿ ಪ್ರಧಾನವಾಗಿರುವಂಥ ಸಮುದಾಯ, ಈ ಕೃಷಿ ಮೇಳಗಳನ್ನು ಮಾಡುವಂಥದ್ದು. ವರ್ಷ ವಿಭಿನ್ನವಾಗಿ ಏನಾದರೂ ರಚನಾತ್ಮಕವಾಗಿ, ಜಾತ್ರೆ ಅಂತಂದರೆ ಕೇವಲ ತೇರು ಎಳೆಯುವುದು ಅಂತಲ್ಲ, ಅದು ಧಾರ್ಮಿಕ ಚಟುವಟಿಕೆ, ಸಾಮಾಜಿಕ ಚಟುವಟಿಕೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಹರ ಜಾತ್ರೆ ಆರಂಭವಾಗಿದೆ. ಈ ವರ್ಷ ಪ್ರಮುಖವಾಗಿ ವೀರಾಣಿ ಕಿತ್ತೂರು ಚೆನ್ನಮ್ಮನ ದ್ವಿಶತಮಾನ ವಿಜಯೋತ್ಸವದ ಸಮಾರೋಪ ಸಮಾರಂಭ ಇದೆ. 2024ನೇ ಇಸ್ವಿಗೆ ವೀರಾಣಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ 200 ವರ್ಷ ಆಗಿತ್ತು. ಅದನ್ನು ನಾವು ದೆಹಲಿಯ ಸಂಸತ್ ಭವನದಲ್ಲಿ ಆವರಣದಲ್ಲಿರುವಂಥ ವೀರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿಯ ಮುಂಭಾಗದಲ್ಲಿ ವಿಜಯೋತ್ಸವನ ಆಚರಣೆ ಮಾಡುವ ಮೂಲಕ ಚಾಲನೆ ಕೊಟ್ಟಿದ್ದೀವಿ. ಈಗ ಮೊನ್ನೆ ಅಕ್ಟೋಬರ್ 23ರಂದು 2 ದಿನಗಳ ಕಾಲ ಕೇಂದ್ರ ಸರ್ಕಾರ ಬೃಹತ್ತಾಗಿರುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಅದರಲ್ಲಿ ಪ್ರಮುಖವಾಗಿ ಚೆನ್ನಮ್ಮನ 200 ರೂಪಾಯಿಯ ನಾಣ್ಯವನ್ನು ಬಿಡುಗಡೆ ಮಾಡುವ ಮೂಲಕ ಚೆನ್ನಮ್ಮನಿಗೆ ಬಹುದೊಡ್ಡ ಗೌರವವನ್ನು ಸಲ್ಲಿಸಿತ್ತು. ಆ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೀವಿ, ಈ ಥರ ನೀವು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಅದೇ ರೀತಿ ಮಾಡಿದರು. ಹಾಗಾಗಿ ಆ ಕಾರ್ಯಕ್ರಮ, ಅದೇ ಮುಂದುವರೆದಂಥ ಕಾರ್ಯಕ್ರಮವನ್ನು ಹರಿಹರ ಪೀಠದಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮನ ದ್ವಿಶತಮಾನ ವಿಜಯೋತ್ಸವ ಸಮಾರಂಭ ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಬಿಡುಗಡೆ ಮಾಡಲಿಕ್ಕೆ ಮತ್ತು ಕೇಂದ್ರ ಸಚಿವರಂಥ ಪಿ ಸೋಮಣ್ಣವರು ಬಹಳಷ್ಟು ಕಾಂಟ್ರಿಬ್ಯೂಷನ್ ಇದೆ. ಈ ಚೆನ್ನಮ್ಮನ ಅಂದರೆ 2007ನೇ ಇಸ್ವಿಯಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಅನಾವರಣ ಆದ ಮೇಲೆ ಸಂಸತ್ ಭವನದಲ್ಲಿ ಮತ್ತೆ ಅಲ್ಲಿ ಯಾವುದೇ ಕಾರ್ಯಕ್ರಮ ಆಗಿರಲಿಲ್ಲ. ಆದರೆ ಪಿ ಸೋಮಣ್ಣವರು ಮುತುವರ್ಜಿಯಿಂದ ಅದನ್ನು ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿದರು. ಮೊನ್ನೆ ಕೇಂದ್ರ ಸರ್ಕಾರ ಸುಮಾರು 2,000 ಜನಗಳನ್ನು ಸೇರಿಸಿ ಸಾಕಷ್ಟು ಅದ್ಭುತವಾಗಿ ದೆಹಲಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದರು. ಅದರ ಸಮಾರೋಪ ಸಮಾರಂಭನ ಹರಿಹರ ಪೀಠದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ವರ್ಷ ಫಸ್ಟ್ ಟೈಮ್ ಹರಪೀಠದಲ್ಲಿ ವೀರಾಣಿ ಚೆನ್ನಮ್ಮನ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಇಲ್ಲಿವರೆಗೆ ನಾವು ಯಾವುದೇ ರೀತಿ ಪ್ರಶಸ್ತಿಗಳನ್ನು ಮಾಡಿರಲಿಲ್ಲ. ಆದರೆ ಫಸ್ಟ್ ಟೈಮು ದ್ವಿಶತಮಾನ ವಿಜಯೋತ್ಸವ ಈ ಸಂದರ್ಭದಲ್ಲಿ ಈ ವರ್ಷದಿಂದ ಇನ್ನು ನಿರಂತರವಾಗಿ ಒಬ್ಬರಿಗೆ ವೀರಾಣಿ ಕಿತ್ತೂರು ಚೆನ್ನಮ್ಮನ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಜೊತೆಗೆ ನಮ್ಮ ಪೀಠದ ಮೂಲ ಕರ್ತೃಗಳಾಗಿರುವಂತಹ ಮಹಾಂತ ಸ್ವಾಮೀಜಿಯವರು ಲಿಂಗೈಕ್ಯರಾಗಿ 13 ವರ್ಷ ಆಗಿದೆ. ಅವರ ಪುಣ್ಯ ಸ್ಮರಣೋತ್ಸವ ಮತ್ತು ಸಂಕ್ರಾಂತಿಯ ವೈಭವ ಎಲ್ಲ ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿ ಧಾರ್ಮಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಶ್ರೀಪೀಠದಲ್ಲಿ ನಡೀತವೆ. ಹಾಗಾಗಿ ಈ ಭಾಗದ ಬಹಳಷ್ಟು ಜನ ಭಕ್ತರು ಪ್ರತಿ ವರ್ಷದಿಂದ ವರ್ಷಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹೋಗಿ ಪತ್ರಿಕಾಗೋಷ್ಠಿ ಮೂಲಕ ಮತ್ತು ಭಕ್ತರನ್ನ ಕೂಡಿಸಿ ಒಂದು ಸಭೆಯನ್ನು ಮಾಡುವ ಮೂಲಕ ಅವ್ರನ್ನ ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಇವತ್ತು ಕೂಡ ನಾವು ಮಾಧ್ಯಮದ ಮೂಲಕ ಎಲ್ಲ ಭಕ್ತರಿಗೆ ಆಹ್ವಾನವನ್ನು ಕೊಡ್ತೇವೆ. ತಾವೆಲ್ಲ ಹರ ಜಾತ್ರೆಗೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ತೀವಿ. ಲಾಸ್ಟ್ ಟೈಮ್ ನಾವು ಬಂದಿದ್ದೀವಲ್ಲ, ಅವ್ರು ಹೊರ ಹಾಕಿದ ಮೇಲೂ ಅವ್ರ ಜೊತೆಗೆ ನಾವು ಕಾರ್ಯಕ್ರಮವನ್ನು ಇದೇ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಭಕ್ತರು ಸೇರಿಕೊಂಡು ವೀರಾಣಿ ಕಿತ್ತೂರು ಚೆನ್ನಮ್ಮನ ವಿಜಯೋತ್ಸವ ಮಾಡಿದೆ. ನಾವು ಕೂಡಿದ್ದೀವಿ. ಅವರು ಬಂದಿದ್ರು, ನಾವು ಬಂದಿದ್ದೇವೆ. ಅವರು ಸಮಾಜಕ್ಕೆ ದುಡಿದಿದ್ದಾರೆ, ಅವ್ರ ಕೊಡುಗೆನೇ ಇದೆ. ಯಾರನ್ನು ನಾವು ಇದನ್ನು ಮಾಡೋಕ್ಕಾಗಲ್ಲ. ಸಮಾಜ ಎಲ್ಲನೂ ಒಪ್ಪಿಕೊಂಡಿದೆ, ಎಲ್ಲರನ್ನ ಅಪ್ಪಿಕೊಂಡಿದೆ. ಕೂಡಿಸುವ ಕೆಲಸವನ್ನು ಮಾಡೋಣ. ಮೀಸಲಾತಿ ಯಾವತ್ತೂ ನಮ್ಮದು ವಿಚಾರ ಒಂದೇ ಇದೆ. ಡೇ ಒನ್ನಿಂದ ಕಾರಣಾತ್ಮಕವಾಗಿ ನಾವೇನು ಮಾಡಬೇಕು ಅದನ್ನು ಈಗಾಗಲೇ ಮಾಡ್ತಾ ಇದ್ವಿ. ನಾವು ಒಂದು ಕೇಂದ್ರದ OBC ಮೀಸಲಾತಿ ಸಿಗಬೇಕು, ಅದಕ್ಕೆ ಬೇಕಾಗಿರುವಂಥ ಎಲ್ಲ
ಸುಮಾರು 900 ಪುಟಗಳ ದಾಖಲಾತಿಯನ್ನು ಕೊಟ್ಟು ಕೇಂದ್ರದ ಹಿಂದುಳಿದ ವರ್ಗ ಕಾಯಕ್ಕೆ ಹೋಗಿ ಅಲ್ಲಿ 16 ಗಂಟೆ ನಮ್ಮ ವಕೀಲರ ಜೊತೆಗೆ ನಮ್ಮ ವಾದವನ್ನು ಮಂಡಿಸಿ ಈಗಾಗಲೇ ಆ ಫೈಲು ರಾಜ್ಯ ಸರ್ಕಾರ ಹತ್ತಿರ ಇದೆ. ರಾಜ್ಯ ಸರ್ಕಾರ ಅದನ್ನು ಕ್ಯಾಬಿನೆಟ್ ಇಟ್ಟುಕೊಂಡು ಅದನ್ನು ಕೇಂದ್ರಕ್ಕೆ ರೆಕಮೆಂಡ್ ಮಾಡಿದರೆ ಕರ್ನಾಟಕದಲ್ಲಿರುವಂಥ ಎಲ್ಲ ಲಿಂಗಾಯತರಿಗೆ, ಎಲ್ಲ ಒಳಪಂಗಡರಿಗೆ ಕೇಂದ್ರದ OBC ಮೀಸಲ ಸಿಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಸರ್ಕಾರ ಕೂಡ ಸಕಾರಾತ್ಮಕ ಸ್ಪಂದಿಸ್ತಾ ಇದೆ. ಅದರಿಂದ ಯಾವ ಸಮುದಾಯಕ್ಕೂ ಅನ್ಯಾಯ ಆಗೋದಿಲ್ಲ. ಕೇಂದ್ರದ OBC ಮೀಸಲಾತಿ ಕೊಟ್ಟರೆ ಅದೇ ಒಂದು ಇದು ಸಂವಿಧಾನ ಅಂತಂದ್ರೆ ಅನುದಾನ ಅಲ್ಲ, ಇದು ಸಾಂವಿಧಾನಿಕವಾದ ಹಕ್ಕು. ಇದು ಸಂವಿಧಾನಕ್ಕೆ ಹಕ್ಕು ಕೊಡಬೇಕು ಅಂತಂದ್ರೆ ಕಾರಣಾತ್ಮಕವಾಗಿ ನಾವು ಅದನ್ನ ಫೈಟ್ ಮಾಡಬೇಕು. 2 ಥರ ಮೀಸಲಾತಿ ಇದೆ. ಒಂದು ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂಥ ಮೀಸಲಾತಿ ಬೇರೆ, ಇನ್ನೊಂದು ಕೇಂದ್ರ ಸರ್ಕಾರದ ಮೀಸಲಾತಿ ಬೇರೆ. ಇದು 2A ಮತ್ತು 2D ಮೀಸಲಾತಿಯನ್ನು 2D ಮತ್ತು 2C ಮೀಸಲಾತಿಯನ್ನು ಕೊಟ್ಟಲ್ಲ. ಕೊಟ್ಟಂತಹ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಕರ್ನಾಟಕದಲ್ಲಿ ಒಳ ಮೀಸಲಾತಿಯನ್ನು ಕೊಟ್ಟರು.